ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಅಪ್ಪ ಅಂತ ಹೇಳಿದ್ರೆ, ಪಿಂಪಲ್ಸ್ ಆಗಿರುತ್ತಲ್ಲ, ಪಿಂಪಲ್ಸ್ ಆಗಿ ಎಲ್ಲ ಕ್ಯೂರ್ ಆಗಿ ಕೆನ್ನೆಲೆಲ್ಲ ಪಿಂಪಲ್ಸ್ ಹೋಗಿದಂಥ ಜಾಗದಲ್ಲಿ, ಅಂದರೆ ಮೊಳಕೆ ತೆಗೆದಿರುವಂಥ ಜಾಗದಲ್ಲಿ ಹೋಲ್ಸ್ ಇರುತ್ತೆ, ಅಂದರೆ ರಂಧ್ರಗಳು ಬಿದ್ದಿರುತ್ತೆ. ಈ ರಂಧ್ರಗಳನ್ನ ಯಾವ ಥರ ಕ್ಯೂರ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಕ್ಯೂರ್ ಮಾಡೋದಕ್ಕೆ ಒಂದು ಸುಲಭವಾದ ಮನೆ ಮದ್ದನ್ನು ತಗೊಬಂದಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ವಿಡಿಯೋನ ಕೊನೆ ತನಕ ನೋಡೋದ್ರಿಂದ ಯಾವುದಪ್ಪ ಅದು ಮನೆ ಮದ್ದು, ಅದನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡೋದ್ರಿಂದ ಯಾವುದೇ ಥರ ಉಪಯೋಗ ಇರೋದಿಲ್ಲ. ಸೊ ಅದರಿಂದ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇತ್ತೀಚೆಗೆ ಪಿಂಪಲ್ಸ್ ಅನ್ನೋದು ಎಲ್ಲರಿಗೂ ಆಗೇ ಆಗುತ್ತೆ, ಕಂಪಲ್ಸರಿ. ಪಿಂಪಲ್ಸ್ ಆಗಲೇಬಾರ್ದು ಅನ್ನೋದು ಎಂತ ಇಲ್ಲ ಅಲ್ಲ. ಸೊ ಪಿಂಪಲ್ಸ್ ಯಾವ ಕಾರಣಕ್ಕಾಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ನೀವು ಅತಿ ಹೆಚ್ಚು ಎಣ್ಣೆ ಪದಾರ್ಥ ತಿನ್ನೋದ್ರಿಂದ ಪಿಂಪಲ್ಸ್ ನಿಮಗೆ ಅತಿ ಹೆಚ್ಚಾಗಿ ಆಗುತ್ತೆ ಅಂತ ಹೇಳ್ಬೋದು. ಪಿಂಪಲ್ಸ್ ಕ್ಯೂರ್ ಆಗುತ್ತೆ ಫ್ರೆಂಡ್ಸ್. ಪಿಂಪಲ್ಸ್ ಆದರೆ ಅದು ನಮಗೆ ಸಾಯೋ ತನಕ ಪಿಂಪಲ್ಸ್ ಇದ್ದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಏಜ್, ಓಕೆನಾ. 6 ಮಂತ್ ಇರುತ್ತೆ, ಇಲ್ಲ 7 ಮಂತ್ ಇರುತ್ತೆ, ಒಬ್ಬರಿಗೆ 1 ವರ್ಷ 2 ವರ್ಷ ಎಲ್ಲ ಇರುತ್ತೆ. ಪಿಂಪಲ್ಸ್ ಆಮೇಲೆ ಹೋಗುತ್ತೆ. ಈ ಪಿಂಪಲ್ಸ್ ಹೋದ್ಮೇಲೆ ಈ ಪಿಂಪಲ್ಸ್ ಆಗಿರುತ್ತಲ್ಲ ಜಾಗ, ಅಲ್ಲಿ ಪಿಂಪಲ್ಸ್ ಎಲ್ಲ ತೆಗೆದ್ಮೇಲೆ, ಅದರೊಳಗಿರೋ ಮೊಳಕೆ ತೆಗೆದ್ಮೇಲೆ ಅಲ್ಲಿ ಹೋಲ್ಸ್ಗಳು ಬಿದ್ದಿರುತ್ತೆ. ಆ ರಂಧ್ರಗಳು ಯಾವುದೇ ಕಾರಣಕ್ಕೂ ಕ್ಯೂರ್ ಆಗೋದಿಲ್ಲ, ಕ್ಯೂರ್ ಆಗುತ್ತೆ. ಅದಕ್ಕೆ ಕೆಲವೊಂದಿಷ್ಟು ಆಯಿಂಟ್ಮೆಂಟ್ಗಳಿದ್ದಾವೆ, ಅದು ಯೂಸ್ ಮಾಡಿದ್ರೆ ಕ್ಯೂರ್ ಆಗುತ್ತೆ. ನನಗೆ ಹೊರಗಡೆ ಹೋಗಿ ಆಯಿಂಟ್ಮೆಂಟ್ ತೊಗೊಂಬರೋದಕ್ಕೆ ಆಗೋದಿಲ್ಲಪ್ಪ, ಮನೇಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಯಾವ ಥರ ಈ ಹೋಲ್ಸ್ನ ಕ್ಯೂರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಫ್ರೆಂಡ್ಸ್, ಆ ಹೋಲ್ಸ್ ಎಲ್ಲ ಕ್ಯೂರ್ ಆಗಬೇಕಂತ ಹೇಳಿದರೆ ನೀವೇನು ಮಾಡಬೇಕಂತ ಹೇಳಿದರೆ, ಹೊರಗಡೆಯಿಂದ ಹೋಗಿ ಯಾವುದೇ ಥರ ಥಿಂಗ್ಸ್ ತರಬೇಕಂತಿಲ್ಲ, ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಂತಿಲ್ಲ. ನೀವು ಇದಕ್ಕೆ ಖರ್ಚು ಮಾಡಬೇಕಾಗಿರೋದು ಜಸ್ಟ್ ₹1 ಮಾತ್ರ. ಈ ₹1 ಯಾಕಪ್ಪ, ಇವಾಗಿನ ಕಾಲದಲ್ಲಿ ₹1 ಚಾಕ್ಲೇಟ್ಸು ಸಿಗಲ್ಲ, ಈ ₹1 ಏನು ಸಿಗುತ್ತೆ ಅಂತ ಹೇಳಿ ನೀವು ನನಗೆ ಕ್ವಶನ್ ಮಾಡೋದಾದರೆ, ₹1 ಸಿಗುತ್ತೆ. ಯಾವ್ದು ಹೇಳಿ? ಕಾಫಿ ಪೌಡರ್ ಸಿಗುತ್ತೆ, ಬ್ರೂ, ಲಿವಿಸ್ಟಾ ಯಾವುದೇ ಇರ್ಬೋದು. ಲಿವಿಸ್ಟಾಗೆಲ್ಲ ₹2 ಇರ್ಬೋದು. ₹1 ಯಾವುದಾದ್ರೂ ಲೋಕಲ್ ಕಾಫಿ ಪೌಡರ್ ಆದರೆ ಆಗುತ್ತೆ. ನಿಮಗೆ ಇದಕ್ಕೆ ಪ್ಯೂರ್ ಕಾಫಿ ಪೌಡ್ರ್ ಬೇಕಂತ ಇಲ್ಲವೇ ಇಲ್ಲ. ಸೊ ಕಾಫಿ ಪೌಡ್ರ್ ತೊಗೊಂಡು ಏನು ಮಾಡೋದಪ್ಪ ಅಂತ ಹೇಳಿದ್ರೆ, ಆಲೋವೆರಾ ಬರುತ್ತಲ್ಲ ಫ್ರೆಂಡ್ಸ್, ಆಲೋವೆರಾ ಇದ್ರ ಒಳಗೆ ಇರುವಂಥ ಲೋಲಿ ತೆಗೀರಿ, ಓಕೆನಾ. ಒಳಗಿದ್ದು ಲೋಲಿ ತೆಗೆದ್ಬಿಟ್ಟು ಕಾಫಿ ಪೌಡ್ರ್ ಇರುತ್ತಲ್ಲ, ಈ ಆಲೋವೆರಾ ಜೆಲ್ ಮತ್ತು ಕಾಫಿ ಪೌಡ್ರ್ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ, ಈ ಎಲ್ಲಿ ಹೋಲ್ಸ್ ಬಿದ್ದಿರುತ್ತೆ, ಈ ರಂಧ್ರಗಳಿರುತ್ತೆ, ಆ ಪ್ಲೇಸ್ಗೆ ನೀವು ಹಚ್ಚಿ, ಆ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀರಲ್ಲ ಮಿಶ್ರಣ, ಅದನ್ನ ಚೆನ್ನಾಗಿ ಹಚ್ಚಿಬಿಟ್ಟು 1 ಅವರ್ ನೀವು ಬಿಡಿ. 1 ಅವರ್ ಕಂಪಲ್ಸರಿ ಇರಬೇಕು ಅದು ಕೆನ್ನೆ ಮೇಲೆ, ಓಕೆನಾ. 1 ಅವರ್ ಬಿಟ್ಬಿಟ್ಟು 1 ಅವರ್ ಆದಮೇಲೆ ಯಾವುದೇ ಥರ ಬಿಸಿ ನೀರು ಯೂಸ್ ಮಾಡಬೇಡಿ, ತಣ್ಣೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಮತ್ತು ಸೋಪ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದೇ ಥರ ಕೈಯಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಥರ ಕ್ರೀಮ್ಗೆ ಫೇಸ್ಗೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಬರೀ ಅದು ವಾಶ್ ಮಾಡಾದ್ಮೇಲೆ ಬರೀ ಖಾಲಿ ಆಲೋವೆರಾ ಜೆಲ್ನ ನೀವು ಹಾಕಿ. ಇದೇ ಥರ ಒಂದು 4 ಮಂತ್ ಕಂಟಿನ್ಯೂ ಆಗಿ ಯೂಸ್ ಮಾಡಿ ಫ್ರೆಂಡ್ಸ್, ಓಕೆನಾ. ಯೂಸ್ ಮಾಡೋದ್ರಿಂದ ನಿಮಗೆ ಈ ರಂಧ್ರಗಳು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಈ ಮನೆ ಮದ್ದು ಮಾಡ್ತಿರಲ್ಲ, ಮಾಡಿ ಒಂದು 3 ವೀಕ್ಸ್ ತನಕ ಏನು ರಿಸಲ್ಟ್ ಗೊತ್ತಾಗೋದಿಲ್ಲ. 3 ವೀಕ್ಸ್ ಆದಮೇಲೆ ನಿಮಗೆ ರಿಸಲ್ಟ್ ಕಂಟಿನ್ಯೂ ಆಗಿ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. 3 ವೀಕ್ಸ್ ಆದಮೇಲೆ ರಿಸಲ್ಟ್ ಡೇ ಬೈ ಡೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದೇ ಥರ ನೀವು ಒಂದು 4 ಮಂತ್ ಕಂಟಿನ್ಯೂ ಆಗಿ ಮಾಡಿ ಫ್ರೆಂಡ್ಸ್, ಈ ರಂಧ್ರಗಳೆಲ್ಲ ಕಡಿಮೆ ಆಗುತ್ತೆ, ಇದಕ್ಕೆ ನಾನು ಗ್ಯಾರಂಟಿ, ಓಕೆನಾ. ಸೊ ಮತ್ತೆ ಏನಂತ ಹೇಳಿದರೆ ಫ್ರೆಂಡ್ಸ್, ಈ ಪಿಂಪಲ್ಸ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಎಂತ ಮಾಡಬೇಕಂತ ಹೇಳಿದ್ರೆ, ಎಣ್ಣೆ ಜಿಟ್ಟು ತಿನ್ನೋಕೆ ಹೋಗ್ಬಿಡಿ. ಅತಿ ಹೆಚ್ಚು ಎಣ್ಣೆ ಪದಾರ್ಥಗಳು ತಿನ್ನೋದ್ರಿಂದ ನಿಮಗೆ ತುಂಬ ಪಿಂಪಲ್ಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ, ಓಕೆನಾ. ಸೊ ಫ್ರೆಂಡ್ಸ್, ಇದೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.